भाजपा सांसद जगदीश सेट्टा ने आरोप लगाया कि समाजवादी पार्टी विचारधारा से जुड़े लोगों ने कंकालों का गिरोह बनाकर हिंदू संस्कृति को निशाना बनाया है और यह सब सिद्धारमैया की योजना का हिस्सा है। ಬುರುಡೆ ಗ್ಯಾಂಗ್ ಮಾಡಿದ್ರಿ ಇದು ಹಿಂದೆ ಯಾರು ಬುರುಡೆ ಗ್ಯಾಂಗ್ ಹಿಂದೆ ಸಿದ್ದರಾಮಯ್ಯ ಸುತ್ತಲೂ ಇರುವಂತ ಸೋಷಲಿಸ್ಟ್ ಮೈಂಡ್ ಇರುವಂತ ವಿಚಾರವಾದಿಗಳು ಇಂದು ಕ್ರಿಯೇಟ್ ಮಾಡಿದ್ರು. ಯಾಕಂದ್ರೆ ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರುವಂತ ಕೆಲಸ ಸಿದ್ದರಾಮಯ್ಯ ಸುತ್ತಮುತ್ತಲು ಇದ್ದಾರಲ್ಲ ಅವರೆಲ್ಲ ಒಂದು ಏನು ತಂಡ ಇದೆಯಲ್ಲ ಹಿಂದೂ ಒಂದು ವ್ಯವಸ್ಥೆ ಏನದಲ್ಲ ಹಿಂದೂ ಸಂಪ್ರದಾಯ ಇದಲ್ಲ ಅದಕ್ಕೊಂದು ಡ್ಯಾಮೇಜ್ ಮಾಡುವಂಥದ್ದು ಯಾವಾಗಲೂ ಧರ್ಮಸ್ಥಳದ ಬಗ್ಗೆ ಲಕ್ಷಾಂತರ ಜನ ನಡ್ಕೊಂತಾರೆ. ಆ ನಂಬಿಕೆ ವಿಶ್ವಾಸ ಇಲ್ಲ ಅದಕ್ಕೆ ಡ್ಯಾಮೇಜ್ ಮಾಡ್ಬೇಕಲ್ಲ ಅದಕ್ಕೆ ಪ್ಲಾನ್ ಹಾಕಿದ್ರು ಅವರು. ಸಿದ್ದರಾಮಯ್ಯ ಸುತ್ತಲೂ ಇರುವಂತ ಸೋಷಿಯಲಿಸ್ಟ್ ಮೈಂಡ್ ಇರುವಂತ ಕಮ್ಯುನಿಸ್ಟ್ ಮೈಂಡ್ ಇರುವಂತ ವ್ಯಕ್ತಿಗಳು ಪ್ಲಾನ್ ಮಾಡಿ ಈ ಬುರುಡೆ ಗ್ಯಾಂಗ್ ಅನ್ನು ಕಳಿಸಿದ್ರು. ನೋಡಿ ಇಲ್ಲಿ ನೋಡ್ರಿ ಆ ಬುರುಡೆ ಗ್ಯಾಂಗ್ನಲ್ಲಿ ಈ ಮೊನ್ನೆ 300,000 ಪೇಜಿಂದ ಒಂದು ಚಾರ್ಜ್ ಶೀಟ್ ಹಾಕಿದ್ರಿ, SIT ಮಾಡಿದ್ರಿ. ಯಾವುದೇ ಒಂದು ಪ್ರೇಮಾಪೇಶ ಕೇಸ್ ಇಲ್ದನೆ SIT ಮಾಡ್ತೀರಿ. ಪ್ರೇಮಾಪೇಶ ಕೇಸ ಇಲ್ಲ ಅಲ್ಲಿ. ಯಾವ್ದಾರ ಒಂದು ಶವ ಸಿಕ್ಕಿದ್ದು ಮತ್ತೊಂದು ಯಾರೋ ಬಂದು ಮುಖವಾಡ ಹಾಕೊಂಡು ಬಂದ ಒಂದು ಬುರುಡೆ ತೊಗೊಂಬಂದ ಅವ ಅಪಾದನೆ ಮಾಡಿದ್ವಿ 100 ಹೆಣ ಅದಾವ ಅಂತ ಹೇಳಿ ನನಗೆ ಅಧಿಕಾರ ಕೊಡ್ರಿ ಅಂತಂದ್ರು. ಅದಕ್ಕೇನು ಮಾಡಿದ್ರಿ ಯಾರೋ DC ಮತ್ತೊಬ್ರು ಯಾರು ಕಳಿಸಿ ಅಲ್ಲಿ ಒಂದು ಕಡೆ ಹೋಗೋದು ತೊಗೊಳ್ಬೋದಾಗಿತ್ತು. SIT ಮಾಡಿದ್ರಿ ರಾಜ್ಯ ಸರ್ಕಾರದಿಂದ ವಿದಿನ್ ಶಾರ್ಟ್ ಪೀರಿಯಡ್. ಅದಕ್ಕೇನು ಪ್ರೇಮಾಪೇಶ ಕೇಸ್ SIT ಮಾಡೋ ಒಂದು ಪ್ರೇಮಾಪೇಶ ಕೇಸ್ ಬೇಕಲ್ಲ ಅದು ಇಲ್ದೇ ಇವತ್ತು SIT ಮಾಡಿದ್ರಿ. SIT ಹೋತು ಅದಕ್ಕೆ ಎಷ್ಟು 100 ಕೋಟಿ ಖರ್ಚು ಮಾಡಿದ್ರಿ ಗುರ್ತಿಲ್ಲ ಎಲ್ಲ ಮಾಡಿದ್ರಿ. ಇವತ್ತೇನಾಯ್ತು ಯಾವುದೂ ಒಂದು ಹೆಣ ಸಿಗಲಿಲ್ಲ. ಈ ಬುರುಡೆ ಗ್ಯಾಂಗ್ ಮೇಲೆನೆ ಇವತ್ತು ನೀವು ಕೇಸ್ ಹಾಕಿದ್ರಿ. SIT ಯಾರ ಮೇಲೆ ಎನ್ಕ್ವೈರಿ ನಡೀತಿದೆ ಆ ಬುರುಡೆ ಗ್ಯಾಂಗ್ ಮೇಲೆ ಆಯ್ತು. ರವಿ ಇಷ್ಟ ಆದ್ಮೇಲೆ ಸಿದ್ದರಾಮಯ್ಯ ಆಶೀರ್ವಾದ ಇದರಿಂದ ಆ ಬುರುಡೆ ಗ್ಯಾಂಗಿನ ಒಬ್ಬ ವ್ಯಕ್ತಿನೂ ಒಂದು ದಿವಸನೂ 1 ತಾಸು ಅರೆಸ್ಟ್ ಮಾಡಲಿಲ್ಲ. ಇಟ್ ಮೀನ್ಸ್ ಏನು ನಿಮ್ಮ ಸುತ್ತಮುತ್ತಲು ಇರುವಾಗ ಸೋಷಿಯಲಿಸ್ಟ್ ಮೈಂಡೆಡ್ ವಿಚಾರವಾದಿಗಳಲ್ಲ ಇವ್ರದೇ ತಂತ್ರ. ಆ ರೀತಿ ಅವ್ರು ಫೇಲ್ಯೂರ್ ಆಗ್ತದೆ ಅಂದ್ಕೊಳ್ಳಿ ಅದೇ ಸಾಹಿತಿಗಳು ಕೂಡಿ ಒಂದು ಮೀಟಿಂಗ್ ಮಾಡ್ತಾರೆ. ಇದು ಹೆಂಗಾತು ಸಿದ್ದರಾಮಯ್ಯ ಒತ್ತಾಯ ಮಾಡ್ಬೇಕು ನಾವು ಇದು ಮುಂದೆ ಇಲ್ಲಿಗೆ ಬಿಡಬೇಡ್ರಿ ಅಂತೇಳಿ. ಆದ್ರೂ ಒಬ್ಬನ ಅರೆಸ್ಟ್ ಮಾಡಿಲ್ಲ. ಇದು ಕೇಸ್ ಹಾಕ್ತಿದ್ರಿ ಮತ್ತೆ ಮುಂದೆ ಅದನ್ನು ಲಿಬರಲ್ ಮಾಡಿ ಅವ್ನು ಬಿಡುಗಡೆ ಮಾಡ್ತೀರಿ ನೀವೆಲ್ಲ. ಈಗ ಜಾಮೀನು ಮೇಲೆ ತೊಗೊಂಡ್ಬಂದು ಹೊರಗೆ ಬಂದುಬಿಟ್ರು. ಅಂದರೆ ಈ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಕೊಲ್ಯಾಪ್ಸ್ ಆಗಿದೆ ಮತ್ತು ಯಾರೋ ಇಲ್ಲಿ ಕೊಲೆ ಸುಲಿಗೆ ಅಂತ ಕಾಮನ್ ಆಗಿದೆ. ಈ ರೀತಿಯಾದಂಥ ಒಂದು ಸರ್ಕಾರ ನಾವು ಎಂದೂ ನೋಡಿಲ್ಲ. ಅಂಥ ಒಂದು ಭಾಳ ಒಂದು ಅಂದಾಜೊಂದು ಈ ಸರ್ಕಾರ ಇದು. ಈ ಸರ್ಕಾರ ಆದಷ್ಟು ಬೇಗನೆ ಹೋಗ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡ್ತೀವಿ.